ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಾಡೋ ಅಂಥ ರೆಸಿಪಿ ನಿಮಗಿಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವಿಲ್ಲಿ ಚಕ್ಲಿ ಮಾಡೋದಕ್ಕೆ ಅಕ್ಕಿನ ತೊಳಿತಾ ಇದ್ದೀವಿ. ಇಲ್ಲಿ ನಾವು 5 ಸೇರು ತೊಗೊಂಡಿದ್ದೀವಿ. ಚಕ್ಲಿ ಮತ್ತು ನಿಪ್ಪಟ್ಟಿಗೆ ಎರಡಕ್ಕೂ ಒಂದೇ ಸಲ ತೊಳೆದು ಒಣಗಾಕಬೇಕು. ಅದಕ್ಕೆ ಒಂದೇ ಸಲ ತೊಳೆದು ಒಣಗಾಕ್ತಾ ಇರೋದು. ಇಲ್ಲಿ 2.5 ಸೇರು ಆಗ್ತಾ ಇರೋದು. 2.5 ಸೇರು ಚಕ್ಲಿಗೆ, ಇನ್ನು 2.5 ಸೇರು ನಿಪ್ಪಟ್ಟಿಗೆ ಅಂತ ಹಾಕ್ತಾ ಇರೋದು. ಇಲ್ಲಿ ತೊಳಿಬೇಕು ಚೆನ್ನಾಗಿ, ಅದೆಲ್ಲ ಗಲೀಜಿರುತ್ತೆ, ಅದಕ್ಕೆ ತೊಳೆದು ಈ ರೀತಿ ಒಂದು ಬಟ್ಟೆ ಮೇಲೆ ಒಣಗಾಕಬೇಕು. ಆದರೆ ಇದನ್ನು ಬಿಸಿಲಿಗೆ ಒಣಗಾಕಬಾರ್ದು. ಗಾಳಿ ಎಲ್ಲಾಡುತ್ತೋ ಅಲ್ಲಿ ಈ ರೀತಿ ಒಣಗಾಕಿ ತೆಳ್ಳಗೆ ಅಲ್ಲೇ ಒಣಗಬೇಕಿದು, ಬಿಸಿಲಲ್ಲಿ ಒಣಗಾಕಬಾರ್ದು. ನೋಡಿ, ಈ ರೀತಿ ಒಣಗಾಕಬೇಕು. ಇದು ಫುಲ್ಲು ಡ್ರೈ ಆಗಬೇಕು, ಆ ರೀತಿ ಅಕ್ಕಿ ಆಗಬೇಕು. ಒಂದು 3 ದಿನನಾದರೂ ಇದನ್ನು ಮುಂಚೆನೇ ತೊಳೆದು ಒಣಗಾಕಿ, ಆವಾಗ ಅಕ್ಕಿ ಚೆನ್ನಾಗಿರುತ್ತೆ. ಅಕ್ಕಿನ ತೊಳೆದು ಒಣಗಾಕಿ ಚಕ್ಲಿ ಮಾಡ್ತಾ ಇರೋದ್ರಿಂದ ಅಕ್ಕಿನ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಈ ರೀತಿ ಸ್ವಲ್ಪ ಬಿಸಿ ಮಾಡಬೇಕು ಎಲ್ಲ ಅಕ್ಕಿನೂ. ಚಕ್ಲಿ ಮತ್ತು ನಿಪ್ಪಟ್ಟಿಗೆ ಎರಡೂ ಸೇರಿಸಿ ನಾವು ಮಾಡ್ತಾ ಇರೋದು, ಒಂದೇ ಸಲ ಹಸಿಟ್ಬೇಕು ಅಂತ. ಅದಕ್ಕೆ ನಾನಿಲ್ಲಿ ಚಕ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ, ನಿಪ್ಪಟ್ಟಿಗೆ ಇನ್ನೊಂದ್ರಲ್ಲಿ ತೋರಿಸ್ತೀನಿ. ಚಕ್ಲಿ ಮಾಡೋದು ಒಂದೊಂದು ತೋರಿಸ್ತೀನಿ ನೋಡಿ. ಇಲ್ಲಿ ಚಕ್ಲಿಗೆ ಮತ್ತು ನಿಪ್ಪಟ್ಟಿಗೆ ಎರಡೂ ಹುರಿದು ಹಸಿಟ್ಟು ಮಾಡಿಸ್ಕೋಬೇಕು. ಆಮೇಲೆ ಚಕ್ಲಿ ನಿಪ್ಪಟ್ಟಿಗೆ ಬೇರೆ ಬೇರೆ ಸಪ್ರೇಟು ಮಾಡಬೇಕು. ಅದಕ್ಕೆ ಇಲ್ಲಿ ಒಂದೇ ಸಲ ಚಕ್ಲಿಗೆ ನಿಪ್ಪಟ್ಟಿಗೆ ಹುರ್ಕೋತಾ ಇರೋದು. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡು ಎಲ್ಲ ಅಕ್ಕಿನೂ ಸಹ ಇದೇ ರೀತಿ ಸ್ವಲ್ಪ ಗಮ್ ಅನ್ನಬೇಕು ಅಕ್ಕಿ, ಆ ರೀತಿ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡಿಕೊಂಡು ಇದಕ್ಕೆ ಒಂದು 40ರಿಂದ 50 ಮೆಣಸಿನ್ಕಾಯಿನ ಹಾಕೋತಾ ಇದ್ದೀವಿ. ಈ ರೀತಿ ಮೆಣಸಿನ್ಕಾಯಿನ ಖಾರಕ್ಕೆ. ಆಮೇಲೆ ನೆಕ್ಸ್ಟು ಸ್ವಲ್ಪ ಅರ್ಧ kg ಆಗುವಷ್ಟು ಕಡಲೆನ ತೊಗೊಂಡಿದ್ದೀವಿ. ಹುರ್ಗಡ್ಲೆನ ಅರ್ಧ kg ಹಂಗೆ ಅಕ್ಕಿ ಒಳಗಡೆ ಹಾಕೋತಾ ಇರೋದು. ಇದನ್ನು ಮಿಲ್ ಮಾಡಿಸ್ಬೇಕಾಗುತ್ತೆ. ಮಿಲ್ ಮಾಡ್ಸೋಕ್ಕೆ ಅರ್ಧ kg ಆಗುವಷ್ಟು ಹುರ್ಗಡ್ಲೆನ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ಜೀರಿಗೆನ ಹಾಕೋಬೇಕು. ಜೀರಿಗೆ ಇಷ್ಟು ಹಾಕ್ಕೊಂಡಿದ್ದೀವಿ ನೋಡಿ, ನೀವು ಕೈ ಅಳತೆಯಲ್ಲಿ ಇಷ್ಟು ಹಾಕೋಬೋದು. ಇಷ್ಟು ಹಾಕ್ಕೊಂಡು ನೆಕ್ಸ್ಟು ಸ್ವಲ್ಪ ಮೆಣಸನ್ನ ಹಾಕ್ಕೊಂಡಿದ್ದೀವಿ. ಇಲ್ಲಿ ಇಷ್ಟು ಮೆಣಸನ್ನ ಹಾಕೋತಾ ಇದ್ದೀವಿ ನೋಡಿ. ಖಾರಕ್ಕೆ ಚೆನ್ನಾಗಿರುತ್ತೆ. ಮತ್ತು ಚಕ್ಲಿ ನಿಪ್ಪಟ್ಟಿಗೆ ಎರಡಕ್ಕೂ ಸೇರಿಸಿ ಹಾಕೋತಾ ಇರೋದು ನಾವಿಲ್ಲಿ ನೋಡಿ. ಈ ರೀತಿ ನೋಡ್ಸ್ಕೊಬಂದಮೇಲೆ ಈ ರೀತಿ ಆಗಿದೆ. ಚಕ್ಲಿ ನಿಪ್ಪಟ್ಟು ಎರಡಕ್ಕೂ ಸೇರಿ ಮಿಲ್ ಮಾಡಿಸಿರೋದು 5 ಸೇರು ಹಸಿಟ್ಟಾಗಿದೆ. ಇಲ್ಲಿ ಇದನ್ನು ಅಳತೆ ಮಾಡಿಕೊಂಡು 2.5 ಸೇರಷ್ಟು ಹಾಕೋತೀವಿ ನಾವು ಚಕ್ಲಿ ಮತ್ತು ನಿಪ್ಪಟ್ಟಿಗೆ. ಚಕ್ಲಿ ಮಾಡೋಕ್ಕೆ ಉದ್ದಿನಬೇಳೆ ಮತ್ತು ಹೆಸ್ರುಬೇಳೆನ ಹಾಕೋಬೇಕು. ಉದ್ದಿನಬೇಳೆ ಮತ್ತು ಹೆಸ್ರುಬೇಳೆನ ಅಕ್ಕಿ ಜೊತೆನೇ ಮಿಲ್ ಮಾಡಿಸ್ಬೋದು, ಇಲ್ಲ ಅಂದರೆ ಹಂಗೇ ಬೇಯಿಸ್ಕೊಂಡು ಸಹ ಹಾಕೋಬೋದು. ನಾವಿಲ್ಲಿ ಬೇಯಿಸಿ ಕುಕ್ಕರಲ್ಲಿ ಕೂಗಿಸ್ಕೊಂಡು ಹಾಕೋತೀವಿ ಚಕ್ಲಿಗೆ. ಒಬ್ಬೊಬ್ಬರು ಉದ್ದಿನಬೇಳೆ ಮತ್ತು ಹೆಸ್ರುಬೇಳೆನ ಅಕ್ಕಿ ಜೊತೆನೇ ಮಿಲ್ ಮಾಡ್ಸೋಕೆ ಕೊಟ್ಬಿಡ್ತಾರೆ. ಆ ರೀತಿಯೂ ಚೆನ್ನಾಗಿರುತ್ತೆ, ಈ ರೀತಿಯೂ ಚೆನ್ನಾಗಿರುತ್ತೆ. ನಾವು ಈ ರೀತಿ ಮಾಡ್ತೀವಿ. ಇದನ್ನು ಉದ್ದಿನಬೇಳೆ ಮತ್ತು ಹೆಸ್ರುಬೇಳೆನ ಕುಕ್ಕರ್ಗೆ ಹಾಕ್ಕೊಂಡು ಅರ್ಧ kg ಉದ್ದಿನಬೇಳೆನ ತೊಗೊಂಡಿದ್ದೀವಿ, 1/4 kg ಹೆಸ್ರುಬೇಳೆನ ತೊಗೊಂಡಿದ್ದೀವಿ. ಎರಡನ್ನೂ ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ತೊಳೆದು ಇದನ್ನು ಕುಕ್ಕರಲ್ಲಿ ಕೂಗಿಸ್ಕೋಬೇಕಾಗುತ್ತೆ. ಆವಾಗ ಚಕ್ಲಿ ನೈಸಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ಇದನ್ನು ಕೂಗಿಸ್ಕೊಂಡು ಮಾಡ್ತಾ ಇರೋದು. ಇಲ್ಲಿ ನಾನು ನಿಪ್ಪಟ್ಟು ಮತ್ತು ಚಕ್ಲಿ ಎರಡಕ್ಕೂ ಆಗುತ್ತೆ ಅಂದ್ಬಿಟ್ಟು ಒಂದೇ ಸಲ ಹಾಕ್ಕೊಂಡು ಮಾಡ್ತಾಯಿದ್ದೀವಿ. ಅರ್ಧ kg ಹೆಸ್ರುಬೇಳೆ, ಅರ್ಧ kg ಉದ್ದಿನಬೇಳೆ. ಒಂದೇ ದಿನ ಚಕ್ಲಿ ನಿಪ್ಪಟ್ಟು ಮಾಡ್ತಾ ಇರೋದು ನಾವು, ಅದಕ್ಕೆ ಒಂದೇ ಸಲ ಹಾಕ್ಕೊಂಡು ಮಾಡ್ತಾಯಿದ್ದೀವಿ. ಇದಕ್ಕೆ ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀವಿ. ಇದರಲ್ಲಿ ಅರ್ಧ ನಿಪ್ಪಟ್ಟಿಗೆ ಹಾಕ್ಕೊಂಡು ಇನ್ನು ಅರ್ಧ ಚಕ್ಲಿಗೆ ಹಾಕ್ಕೋಬೇಕು. ಅದಕ್ಕೆ ಒಂದೇ ಸಲ ಹಾಕ್ಕೊಂಡು ಕೂಗಿಸ್ಕೊತಾ ಇದ್ದೀವಿ. ನೀವು ಬರೀ ಚಕ್ಲಿ ಮಾಡ್ತಾಯಿದ್ದೀವಿ ಅಂತ ಅಂದರೆ 1/4 kg ಉದ್ದಿನಬೇಳೆ ತೊಗೊಂಡು ಒಂದು ಸ್ವಲ್ಪ ಹೆಸ್ರುಬೇಳೆನ ತೊಗೊಳ್ಳಿ. ನಾವಿಲ್ಲಿ ಎರಡನ್ನೂ ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಕೂಗಿಸ್ಕೊಳ್ಳಿ. ಇದು ಚೆನ್ನಾಗಿ ಬೇಯಬೇಕು, ಉದ್ದಿನಬೇಳೆ ಮತ್ತು ಹೆಸ್ರುಬೇಳೆ. ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಆಗ ಕಲಿಸ್ಕೊಳ್ಳೋಕ್ಕೆ. ಇದನ್ನು ಒಂದು 3 ವಿಷಲಾದರೂ ಕೂಗಿಸ್ಕೊಳ್ಳಿ, ಆವಾಗ ಚೆನ್ನಾಗಿ ಬೆಂದಿರುತ್ತೆ ಹೆಸ್ರುಬೇಳೆ ಮತ್ತು ಉದ್ದಿನಬೇಳೆ. ನೋಡಿ, ಈ ರೀತಿ ಬೆಂದಿದೆ ಹೆಸ್ರುಬೇಳೆ ಮತ್ತು ಉದ್ದಿನಬೇಳೆ. ಈ ರೀತಿ ಮೆತ್ತಗೆ ಬೆಂದಿರಬೇಕು ನೋಡಿ. ಕೈಯಲ್ಲಿ ಒಂದು ಸಲ ಮುಟ್ಟಿ ನೋಡಿಬಿಟ್ಟು ನೋಡಿ ಬೆಂದಿದೆ ಈಗ. ಅದಕ್ಕೆ ಸ್ವಲ್ಪ ತಣ್ಣಗಾಗೆ ಬಿಡಬೇಕು. ಇದನ್ನು ತಗೊಂಡು ತಣ್ಣಗಾದ್ಮೇಲೆ ಇನ್ನು ಇಷ್ಟು ತೊಗೊಂಡಿದ್ದೀವಿ ನೋಡಿ, ಇದಕ್ಕೆ ನಾವು ಚಕ್ಲಿಗೆ ತಗೊಂಡು ಅದನ್ನು ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಅರ್ಧ ಅಷ್ಟು ಚಕ್ಲಿಗೆ ತೊಗೋಬೇಕು, ಇನ್ನು ಅರ್ಧ
ನಿಪ್ಪೆಟ್ಟಿಗೆ ತೊಗೋಬೇಕಾಗುತ್ತೆ. ನಾವು ಅರ್ಧ ತೊಗೊಂಡಿದ್ದೀವಿ ಚಕ್ಲಿಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಚಕ್ಲಿಗೆ ಸ್ವಲ್ಪ ದಾಡದ ತುಪ್ಪ ಹಾಕ್ಕೋಬೇಕು. ದಾಡದ ತುಪ್ಪ ಇಷ್ಟು ಹಾಕ್ಕೊಂಡಿದ್ದೀವಿ ನೋಡಿ. ಇದರಲ್ಲಿ ಅರ್ಧ ಲೋಟ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಅರ್ಧ ಲೋಟ ಎಣ್ಣೆ, ಇಷ್ಟು ದಾಡದ ತುಪ್ಪನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡೋಕ್ಕಿಟ್ಟಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ದಂತಹ ಹೆಸರು ಬೇಳೆ ಮತ್ತು ಉದ್ದಿನ ಬೇಳೆನ ರುಬ್ಬಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿ ಎಣ್ಣೆ ಮತ್ತು ತುಪ್ಪನ ಕಾಯಿಸಿದ್ವಲ್ಲ, ದಾಡದ ತುಪ್ಪನ, ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪನ್ನ ನೀವೆಷ್ಟು ಮಾಡ್ತಾಯಿದ್ದೀರ 2 ಸೇರಿಗೆ 2 ಹಿಡಿ ಆಗುವಷ್ಟು ಹಾಕ್ಕೋಬೇಕು. ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನಾವು 2.5 ಸೇರು ಆಗುವಷ್ಟು ಹಾಕ್ಕೋತಾ ಇದ್ದೀವಿ ಚಕ್ಲಿಗೆ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಹಸಿಟ್ಟು ಮೊದಲೇ ಮಿಲ್ ಮಾಡಿಸಿದ್ವಲ್ಲ, ಅದನ್ನು ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ನೋಡಿ, ಈ ರೀತಿ ಕಲಿಸ್ಬೇಕು ಚೆನ್ನಾಗಿ. ಇದನ್ನು ಚಕ್ಲಿ ಎಷ್ಟು ಮಿದ್ದಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿ ಕಲಿಸ್ಕೊಳ್ಳಿ. ನೀಟಾಗಿ ಕಲಿಸ್ಕೋಬೇಕು. ಇವೆಲ್ಲ ಒಂದೇ ಸಲ ನೀರು ಹಾಕ್ಕೊಂಡೆಲ್ಲ ಕಲಿಸ್ಕೋಬಾರ್ದು. ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಿಸಿದ್ರೆ ನಾವು ಒತ್ತಬೇಕಾದ್ರೆ ಅದು ಬಿಟ್ಟೋಗಲ್ಲ. ಚೆನ್ನಾಗಿ ಕಲಿಸ್ಲಿಲ್ಲ, ಸುಮ್ಮನೆ ಹೆಂಗೋ ಕಲಿಸ್ಬಿಟ್ರೆ ಒತ್ತಬೇಕಾದ್ರೆ ಎಲ್ಲ ಬಿಟ್ಟೋಗುತ್ತೆ. ಅದು ಆವಾಗವಾಗ ಕಟ್ಟಾಗಿಬಿಡುತ್ತೆ. ಚಕ್ಲಿ ಒತ್ತಬೇಕಾದ್ರೆ ನೀಟಾಗಿ ರೌಂಡಾಗಿ ಬರಲ್ಲ. ಅದಕ್ಕೆ ನೀಟಾಗಿ ನಿಧಾನಕ್ಕೆ ಚೆನ್ನಾಗಿ ಮಿದ್ದಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಈ ರೀತಿ ಕಲಿಸ್ತಾ ಇದ್ದೀವಲ್ಲ, ಅದೇ ರೀತಿ ಕಲಿಸ್ಕೊಳ್ಳಿ ನೀವು. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿದಿಬೇಕು. ಈ ರೀತಿ ಮಿದ್ದಿ ಕಲಿಸ್ಕೋಬೇಕು. ನೋಡಿ, ಇಲ್ಲಿ ಈ ರೀತಿ ಮಿದಿಬೇಕು ಚೆನ್ನಾಗಿ. ನಾವು ಹೆಂಗೆ ವಿಡಿಯೋದಲ್ಲಿ ತೋರಿಸಿದ್ದೀವಿ ಅದೇ ರೀತಿ ಮಿದಿರಿ. ಚಕ್ಲಿ ಆವಾಗ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದರೆ ಚೆನ್ನಾಗಿ ಬರಲ್ಲ. ಆಮೇಲೆ ಎಲ್ಲ ಮಾಡಿ ಲಾಸ್ಟಲ್ಲಿ ಒತ್ತಬೇಕಾದ್ರೆ ಅದು ರೌಂಡಾಗಿ ಬರಲ್ಲ, ಮಿದಿಲಿಲ್ಲ ಅಂದರೆ. ಈ ರೀತಿ ಚೆನ್ನಾಗಿ ನೈಸಾಗಿ ಮಾಡಬೇಕು. ಎಲ್ಲನೂ ಸಹ ಇದೇ ರೀತಿ ಕಟ್ಕೊಳ್ಳಿ. ನಾನಿಲ್ಲಿ ಹಬ್ಬಕ್ಕೆ ಮಾಡ್ತಾ ಇರೋದು, ಅದಕ್ಕೆ ಜಾಸ್ತಿ ಕ್ವಾಂಟಿಟಿಲಿ ತೋರಿಸ್ತಾ ಇರೋದು. ನೋಡಿಕೊಂಡು ನೀವು ಹಬ್ಬಕ್ಕೆ ಮಾಡೋ ಹಾಗಿದ್ದರೆ ಈ ರೀತಿ ನೋಡ್ಕೊಂಡು ಮಾಡ್ಬೋದು. ನೋಡಿ, ಈಸಿ ಆಗುತ್ತೆ. ನೆಕ್ಸ್ಟು ಈ ರೀತಿ ಮಿದ್ದಿರೋ ಅಂಥದ್ದನ್ನ ನಾವು ಚಕ್ಲಿ ಒಳಗೆ ಎಷ್ಟು ಚಕ್ಲಿ ಒಳ ಉದ್ದ ಆಯಿತೋ ಅಷ್ಟು ಇದಕ್ಕೆ ಈ ರೀತಿ ಎಲ್ಲನೂ ಉಂಡೆ ಮಾಡ್ಕೊಂಡು ಹಾಕೋಬೇಕು. ನಾವು ಚಕ್ಲಿಗೆ ಡೈರೆಕ್ಟ್ ಹಾಕ್ಕೊಂಡು ಒತ್ಬೋದು. ಅದಕ್ಕೆ ಇದೇ ರೀತಿ ಉಂಡೆ ಮಾಡ್ಕೊಂಡಿದ್ದೀವಿ ನೋಡಿ. ಸ್ವಲ್ಪ ಮಾತ್ರ ಮಾಡ್ಕೊಂಡಿರೋದು, ಇನ್ನು ಸ್ವಲ್ಪ ಹಂಗೆ ಬಿಟ್ಟಿದ್ದೀವಿ. ಅದು ಒಣಗೋಗುತ್ತೆ ಗಾಳಿಗೆ. ಅದಕ್ಕೆ ಅದನ್ನು ಒಂದು ಬಟ್ಟೆ ತೊಗೊಂಡು ಮುಚ್ಚಿಡಬೇಕು. ಸೈಡಲ್ಲಿ ಕಟ್ಟಿಲ್ದೇ ಇರೋದನ್ನು ಮುಚ್ಚಿಟ್ಟು ಇವನ್ನ ನಾವು ಚಕ್ಲಿ ಒಳಲ್ಲಿ ಒತ್ಬೋದು. ನೋಡಿ, ಈ ರೀತಿ ಚಕ್ಲಿ ಒಳಗೆ ಇದು ಮಿದ್ದಿ ಇಟ್ಟಿರೋಂತಹ ಹಿಟ್ಟನ್ನು ಹಾಕೋಬೇಕು. ಇದಕ್ಕೆ ಹಾಕ್ಕೊಂಡು ಅದನ್ನು ಮೇಲ್ಗಡೆ ಮುಚ್ಚಿ ಈ ರೀತಿ ಮಾಡಬೇಕು. ನೋಡಿ, ನಾವು ಯಾವ ರೀತಿ ತೋರಿಸಿದ್ದೀವಿ ಅದೇ ರೀತಿ ಮಾಡಿ. ಈ ರೀತಿ ಒತ್ತಿ ಚಕ್ಲಿನ ರೌಂಡಾಗಿ ನೋಡಿ, ಏನು ಕಟ್ಟಾಗಲ್ಲ. ಈ ರೀತಿ ಚೆನ್ನಾಗಿ ಮಿದಿಬೇಕು ಅದನ್ನು, ಅಕ್ಕಿ ಹಸಿಟ್ಟನ್ನು ಆ ಥರ ಮಿದ್ದರೆ ಈ ರೀತಿ ಚೆನ್ನಾಗಿ ಬರುತ್ತೆ ರೌಂಡಕ್ಕೆ. ಇಲ್ಲಾಂದರೆ ಅಲ್ಲಲ್ಲೇ ಕಟ್ಟಾಗಿಬಿಡುತ್ತೆ ಒತ್ತಬೇಕಾದ್ರೆ. ಅದಕ್ಕೆ ಅದೇ ರೀತಿ ಮಿದ್ಕೊಂಡು ಈ ರೀತಿ ಬಿಡಿ. ನೆಕ್ಸ್ಟು ಎಣ್ಣೆ ಕಾಯಕ್ಕಿಟ್ಬಿಟ್ಟು ಎಲ್ಲನೂ ಒಂದೊಂದಾಗಿ ಹಿಂಗೆ ಎತ್ತಿ ಹಾಕಿ ಎಣ್ಣೆ ಒಳಗಡೆ. ಕೈಯಲ್ಲೂ ಎತ್ತಾಕ್ಬೋದು, ರೊಟ್ಟಿ ಕಡ್ಡಿಲಿ ಎತ್ತಾಕ್ತಾಯಿದ್ದಾರೆ ಇಲ್ಲಿ. ನೀವು ಸಹ ಇದೇ ರೀತಿ ಎಣ್ಣೆ ಒಳಗಡೆ ಹಾಕಿ ಚೆನ್ನಾಗಿ ಬಂದಮೇಲೆ ನೋಡಿ, ಈ ಕಲರ್ ಬರಬೇಕು. ಈ ಕಲರ್ ಬಂದಮೇಲೆ ಚಕ್ಲಿನ ತೆಗೆದು ಹಾಕೋಬೋದು. ಇವಾಗ ಈ ಕಲರ್ ಬಂದರೆ ಚಕ್ಲಿ ಬೆಂದಿರುತ್ತೆ ಅಂತ. ನೋಡಿ, ಈ ರೀತಿ ಬೆಂದಮೇಲೆ ಒಂದು ಪಾತ್ರೆಗೆ ಈ ರೀತಿ ಹಾಕ್ಕೊಳ್ಳಿ, ಇಲ್ಲ ಮಂಕ್ರಿಗಾದರೂ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಚಕ್ಲಿ ರೆಡಿಯಾಗಿದೆ. ನೀವು ಸಹ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ ಚಕ್ಲಿ. ಮನೇಲಿ ಒಂದು ಸಲ ಟ್ರೈ ಮಾಡಿ.